ಬೇಳೆ ಬೇಯಿಸೋದ್ ಬೇಡ, ಕುಕ್ಕರ್ ಕೂಗ್ಸೋದ್ ಬೇಡ, ಮಧ್ಯಾಹ್ನದ ಊಟಕ್ಕೆ ಒಂದೊಳ್ಳೆ ಸೀ ಫುಡ್ನ ಮಾಡ್ಕೊಳ್ಳೋಣ. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಿಚನ್ ಸ್ಟೋರೀಸ್ ಬೈ ವಾಸುಕಿ. ನಿಮ್ಮ ಹತ್ರ 15 ನಿಮಿಷ ಇದ್ರೆ ಸಾಕು, ಈ ಸೀಕೂಟು ತುಂಬಾ ರುಚಿಯಾಗತ್ತೆ. ಬೇಸಿಗೆ ರಜಕ್ಕೆ ನಾನ್ ನಮ್ಮ ಅಜ್ಜಿ ಮನೆಗೆ ಹೋದಾಗ ನಮ್ಮ ಅಜ್ಜಿ ಈ ಸೀಕೂಟ್ನ ಮಾಡ್ತಾ ಇದ್ರು. 1 ಬಾಣ್ಲೆಗೆ 2 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಮೆಣಸ್ಕಾಳು, 1 ಸ್ಪೂನ್ ಜೀರಿಗೆನ ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಈ ಸೀಮೆ ಬದನೆಕಾಯಿ ಸೀಕೂಟ್ನ ಹೆಚ್ಚು ಚಳಿಗಾಲದಲ್ಲಿ ಮಾಡ್ಕೋತಾರೆ. ಚಳಿಗಾಲದಲ್ಲಿ ಮಾಡ್ಕೊಳ್ಳೋಕ್ ಕೂಡ ಒಂದ್ ರೀಸನ್ ಇದೆ. ಈ ಸೀಕೂಟಲ್ಲಿ ಬಳಸೋ ಮೆಣಸು ಮತ್ತು ಜೀರಿಗೆ ಬಾಡಿ ವಾರ್ಮಿಂಗ್ ಸ್ಪೈಸಸ್ ಅಂತ ಕರೀತಾರೆ. ಮೆಣಸು ನ್ಯಾಚುರಲ್ ಆಗಿ ಹೀಟ್ ಜನರೇಟ್ ಮಾಡುತ್ತೆ ಮತ್ತೆ ಇಮ್ಯುನಿಟಿನ ಕೂಡ ಬೂಸ್ಟ್ ಮಾಡುತ್ತೆ. ಜೀರಿಗೆ ಡೈಜೆಷನ್ ಸ್ಮೂತ್ ಆಗಿರಕ್ಕೆ ಹೆಲ್ಪ್ ಮಾಡುತ್ತೆ. ಹೆವಿ ಫುಡ್ ಸೀಸನ್ ಅಲ್ಲಿ ಬಾಡಿಗೆ ಬ್ಯಾಲೆನ್ಸ್ ಕೊಡುತ್ತೆ. ಇದೇ ರೀಸನ್ಗೆ ಮುಂಚೆಯಿಂದನೂ ಚಳಿಗಾಲದಲ್ಲಿ ಸೀಮೆ ಬದನೆಕಾಯಿ ಸೀಕೂಟ್ನ ಮಾಡ್ಕೊಂಡ್ ಬರ್ತಿದ್ರು. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನೆಲ್ ನ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೆಣಸೆಲ್ಲ ಚಟಪಟ ಅನ್ನಕ್ ಸ್ಟಾರ್ಟ್ ಆಗ್ಬೇಕು ಮತ್ತು ನಾವ್ ಹಾಕೊಂಡಿರೋ ಉದ್ದಿನ ಬೇಳೆ ಕೂಡ ಕಲರ್ ಚೇಂಜ್ ಆಗಕ್ ಸ್ಟಾರ್ಟ್ ಆಗ್ಬೇಕು. ಕಲರ್ ಚೇಂಜ್ ಆಗ್ತಿದೆ ಅನ್ಬೇಕಾದ್ರೆ ಅರ್ಧ ಹೋಳ್ ಹೆಚ್ಚಿಟ್ಕೊಂಡಿರೋ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಳ್ತಾ ಇದೀನಿ ನಾನು. ಒಣ ಕೊಬ್ಬರಿ ಅಲ್ದಿದ್ರು ತುರ್ದಿಟ್ಕೊಂಡಿರೋ ಕೊಬ್ಬರಿನಾರು ಸೇರಿಸ್ಕೊಳ್ಬಹುದು. ಒಣ ಕೊಬ್ಬರಿ ಬರೀ ಟೇಸ್ಟಿಗ್ ಮಾತ್ರ ಅನ್ಕೊಂಡ್ರ ಅಲ್ಲ. ಒಣ ಕೊಬ್ಬರಿಲಿ ಒಳ್ಳೆ ಹೆಲ್ತಿ ಫ್ಯಾಟ್ ಮತ್ತೆ ಫೈಬರ್ ಇದೆ. ಈ ಚಳಿಗಾಲದಲ್ಲಿ ಒಂದೊಳ್ಳೆ ಎನರ್ಜಿ ಕೊಡುತ್ತೆ. ಒಣ ಕೊಬ್ಬರಿ ಸೇರ್ಸಿದ್ಮೇಲೆ 1-2 ನಿಮಿಷ ಹುರ್ಕೊಂಡ್ರೆ ಸಾಕಾಗತ್ತೆ. ಇವಾಗ ಒಂದ್ ತಟ್ಟೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ನಾವ್ ಒಂದೊಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಅದ್ ತಣ್ಣಗಾಗೋಷ್ಟ್ರಲ್ಲಿ ನಾವ್ ನಮ್ ಸೀಮೆ ಬದನೆಕಾಯಿನ ಚಿಕ್ಕದಾಗೆ ಹೆಚ್ಕೊಳ್ಳೋಣ. ನಾನು ಆಲ್ರೆಡಿ ಸಿಪ್ಪೆ ತೆಗೆದು ಒಳಗಡೆ ಇರೋ ಬೀಜನ ತೆಗೆದಿಟ್ಕೊಂಡಿದೀನಿ. ಸೀಮೆ ಬದನೆಕಾಯಿ ಒಂದು ಲೈಟ್ ಮತ್ತೆ ಲೋ ಕ್ಯಾಲರಿ ತರಕಾರಿ. ಹೈ ವಾಟರ್ ಕಂಟೆಂಟ್ ಇರೋದ್ರಿಂದ ಡೈಜೆಷನ್ ತುಂಬಾ ಒಳ್ಳೇದು. ವಿಟಮಿನ್ ಸಿ ಕೂಡ ಇದೆ ಇದರಲ್ಲಿ, ವಿಚ್ ಹೆಲ್ಪ್ಸ್ ಅವರ್ ಇಮ್ಯುನಿಟಿ ಸಿಸ್ಟಮ್. ನೀವ್ ಈ ಸೀಕೂಟ್ನ ಬರೀ ಸೀಮೆ ಬದನೆಕಾಯಲ್ಲೇ ಮಾಡ್ಕೊಳ್ಬೇಕಂತ ಇಲ್ಲ. ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಲಿ ಕೂಡ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಸೀಮೆ ಬದನೆಕಾಯಿ ಬೆನಿಫಿಟ್ಸ್ ಹೇಳುವಷ್ಟರಲ್ಲಿ ಸೀಮೆ ಬದನೆಕಾಯಿ ಕೂಡ ಹೆಚ್ಚಿದಾಗೋಯ್ತು. ಇವಾಗ ಒಂದ್ ಪ್ಯಾನ್ಗೆ 1 ಲೋಟ ನೀರ್ನ ಸೇರ್ಸ್ಕೊಳ್ತಾ ಇದ್ದೀನಿ. ತುಂಬಾ ಜಾಸ್ತಿ ನೀರ್ನ ಹಾಕೊಳ್ಬೇಡಿ. ನೀರ್ ಒಂಚೂರು ಬೆಚ್ಚಕ್ಕಾದ್ಮೇಲೆ ಹೆಚ್ಚಿಟ್ಕೊಂಡಿರ ಸೀಮೆ ಬದನೆಕಾಯಿನ ಕೂಡ ಇದಕ್ಕೆ ಸೇರ್ಸ್ಕೊಳ್ತಾ ಇದ್ದೀನಿ. ನೀರ್ ಕುದೀತಾನೆ ಸೀಮೆ ಬದನೆಕಾಯಿನ ಹಂಗೆ ಬೇಯಿಸ್ಕೊಳ್ಬೇಕು ನಾವು. ನೀವ್ ಇವಾಗ ಕೇಳ್ಬೋದು ಯಾಕೆ ಸೀಮೆ ಬದನೆಕಾಯಿನ ಕುದಿಸ್ಕೊಂಡೇ ಬೇಯಿಸ್ಕೊಳ್ಬೇಕು ಅಂತ. ನೀವೇನಾದ್ರು ಕುಕ್ಕರ್ ಹಾಕೊಳ್ತೀರಾ ಅಂತಂದ್ರೆ ಸೀಮೆ ಬದನೆಕಾಯಿ ತುಂಬಾ ಜಾಸ್ತಿ ಬೆಂದೋಗುತ್ತೆ. ಜಾಸ್ತಿ ಬೆಂದ್ರೆ ಕರ್ಗೋಗುತ್ತೆ. ಆಮೇಲೆ ನಮ್ ಸೀಕೂಟಲ್ಲಿ ತರಕಾರಿನೇ ಸಿಗಲ್ಲ. ಇದ್ ಅರ್ಧ ಬೆಂದಿದೆ ಅನ್ಬೇಕಾರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರ್ಸ್ಕೊಳ್ತಾ ಇದೀನಿ. ಯಾಕಂದ್ರೆ ಹೋಳ್ಗೆಲ್ಲ ಉಪ್ಪು ಹತ್ಕೊಳ್ಬೇಕು. ನಾವು ಹುರಿದಿಟ್ಕೊಂಡಿರೋದು ತಣ್ಣಕ್ಕಾದ್ಮೇಲೆ ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದೀನಿ. ಇವಾಗ ಆ ಪೇಸ್ಟ್ ನ ಕೂಡ ಇದಕ್ಕೆ ಸೇರ್ಸ್ಕೊಳ್ತಾ ಇದೀನಿ. ನಾನು ಯಾಕೆ ಸ್ಟಾರ್ಟಿಂಗ್ ಅಲ್ಲಿ 1 ಲೋಟ ನೀರ್ ಹಾಕೊಳ್ಳಿ ಅಂತಂದ್ರೆ ನಾವಿವಾಗ ಜಾರ್ ತೊಳ್ದಿದ್ ನೀರ್ನ ಕೂಡ ಇದಕ್ಕೆ ಸೇರ್ಸ್ಕೊಳ್ಳೋಣ. ಸ್ಟಾರ್ಟಿಂಗ್ ನೀರ್ ಜಾಸ್ತಿ ಹಾಕೊಂಡಿದೀವಿ ಅಂದ್ರೆ ಸೀಕೂಟ್ ತುಂಬಾ ನೀರಾಗ್ಬಿಡತ್ತೆ. ಸೀಕೂಟು ನೀರಾಗುತ್ತೆ ಅಂತ ಯೋಚನೆ ಮಾಡ್ಬೇಡಿ. ಉದ್ದಿನ ಬೇಳೆ ಹಾಕೊಂಡಿರೋದ್ರಿಂದ ಸೀಕೂಟ್ ಕುದಿತಾ ಗಟ್ಟಿ ಆಗ್ತಾ ಬರುತ್ತೆ. 5 ನಿಮಿಷ ಸೀಕೂಟ್ ಎಲ್ಲ ಕುದಿದಾದ್ಮೇಲೆ ಸ್ಟವ್ ನಾನು ಆಫ್ ಮಾಡ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಬಾಣ್ಲೆಗೆ 1 ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಕರ್ಗಿದಾದ್ಮೇಲೆ 1 ಸ್ಪೂನ್ ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಸಾಸಿವೆ ಚಟಪಟ ಅಂದಾಗ ಕರ್ಬೇವನ್ನ ಸೇರಿಸಿ ಸ್ಟವ್ನ ಆಫ್ ಮಾಡ್ಕೊಂಡಿದ್ ಆದ್ಮೇಲೆ ಹಿಂಗನ್ನ ಸೇರಿಸ್ಕೊಂಡೆ. ನಾವು ಮಾಡಿಟ್ಕೊಂಡಿರೋ ಒಗ್ಗರಣೆನ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿದ್ರಿ ಅಲ್ಲ ಎಷ್ಟು ಈಸಿ ಹಾಗೂ ಎಷ್ಟು ಕ್ವಿಕ್ ಆಗಿ ನಮ್ ಸೀಮೆ ಬದನೆಕಾಯಿ ಸೀಕೂಟ್ ಕೂಡ ರೆಡಿ ಆಯ್ತು ಅಂತ. ಬಿಸಿ ಅನ್ನದ ಮೇಲೆ ತುಪ್ಪ ಹಾಕೊಂಡು ಮೇಲ್ಗಡೆ ಸೀಮೆ ಬದನೆಕಾಯಿ ಸೀಕೂಟ್ ಹಾಕೊಂಡು ಕಲಸ್ಕೊಂಡ್ ತಿನ್ನಿ. ತುಂಬಾ ರುಚಿಯಾಗತ್ತೆ. ಸೈಡಲ್ಲಿ ಹಪ್ಳನೋ ಸೊಣ್ಗೆನೋ ನೆಂಚ್ಕೊಂಡ್ ತಿನ್ನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಕಿಚನ್ ಸ್ಟೋರೀಸ್ ಬೈ ವಾಸುಕಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.